ಗ್ರಾಮ ಪಂಚಾಯತ್ ಸದಸ್ಯರ ರಾಜ್ಯ ಮಹಾ ಒಕ್ಕೂಟದ ನೇತೃತ್ವದಲ್ಲಿ ಗ್ರಾಮ ಪಂಚಾಯತ್ಗಳಲ್ಲಿ ಆಗಿರುವ ವಿವಿಧ ಸಮಸ್ಯೆಗಳಿಂದ 15ನೇ ಹಣಕಾಸು ಬರದಿರುವುದು, ಎನ್ಆರ್ಇಜಿ ಸಮಸ್ಯೆ, ಈ ಸ್ವತ್ತಿನ ಸಮಸ್ಯೆ, ಗ್ರಂಥಾಲಯ ಸಿಬ್ಬಂದಿಗಳ ವೇತನದ ಸಮಸ್ಯೆ ಮತ್ತು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯ ಮಹಾ ಒಕ್ಕೂಟದ ವತಿಯಿಂದ ಬೆಳಗಾವಿ ಚಲೋ ಮೂಲಕ ಬೆಳಗಾವಿ ಸುವರ್ಣಸೌಧದ ಎದುರು ಪ್ರತಿಭಟನೆಯನ್ನು ನಡೆಸಲಾಯಿತು. ರಾಜ್ಯ ಮಹಾ ಒಕ್ಕೂಟದ ಅಧ್ಯಕ್ಷ ಕಾಡ್ಶೆಟ್ಟಿಹಳ್ಳಿ ಸತೀಶ್ ಅವರು ಸಮಸ್ಯೆ ಬಗ್ಗೆ ಪ್ರತಿಭಟನಾ ಸ್ಥಳಕ್ಕೆ ಬಂದ ಎಂಎಲ್ಸಿ ಶಾಸಕರಿಗೆ, ಪಂಚಾಯತ್ ರಾಜ್ ಇಲಾಖಾ ಮುಖ್ಯ ಕಾರ್ಯದರ್ಶಿಗಳಿಗೆ ಸ್ವವಿವರವಾಗಿ ಮನದಟ್ಟು ಮಾಡಿದರು. ನಂತರ ಇಲಾಖಾ ಮುಖ್ಯ ಕಾರ್ಯದರ್ಶಿಯವರು ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಬಗೆಹರಿಸುವ ಭರವಸೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಪಂಚಾಯತ್ ಸದಸ್ಯರಿಂದ ಆಯ್ಕೆಯಾದ ಎಂಎಲ್ಸಿ ಮಂಜುನಾಥ್ ಗೌಡ, ಡಿಎಸ್ ಅರುಣ್, ಸುನಿಲ್ ಗೌಡ ಪಾಟೀಲ್, ಶಾಸಕ ದಿನಕರ್ ಶೆಟ್ಟಿ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಬೇಡಿಕೆಗಳನ್ನು ಆಲಿಸಿ ಸದನದೊಳಗೆ ಸರ್ಕಾರದೊಂದಿಗೆ ಚರ್ಚಿಸಿ ಬಗೆಹರಿಸಲು ಪ್ರಯತ್ನ ಮಾಡುತ್ತೇವೆ ಎಂದರು. ಈ ವೇಳೆ ರಾಜ್ಯ ಒಕ್ಕೂಟದ ಪದಾಧಿಕಾರಿಗಳು, ರಾಜ್ಯದ ಎಲ್ಲಾ ಜಿಲ್ಲಾ, ತಾಲೂಕಾ ಒಕ್ಕೂಟದ ಪದಾಧಿಕಾರಿಗಳು, ಶಿರಸಿ ತಾಲೂಕಾ ಒಕ್ಕೂಟದ ಅಧ್ಯಕ್ಷ ನವೀನ್ ಶೆಟ್ಟಿ, ಉಪಾಧ್ಯಕ್ಷ ನಾರಾಯಣ್ ಹೆಗಡೆ, ಜಯರಾಮ್ ಹೆಗಡೆ, ಸದಸ್ಯರಾದ ದತ್ತಾತ್ರೇಯ ಮಡಿವಾಳ್, ನಾಗರಾಜ್ ಹೆಗಡೆ ಮತ್ತು ಸಾವಿರಾರು ಜನಪ್ರತಿನಿಧಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ನಾವು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟದಿಂದ ಇವತ್ತು ಬೆಳಗಾವಿ ಚಲೋ ಅಂತಕ್ಕಂಥ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಭಾಳ ಪ್ರಮುಖವಾಗಿ ಎರಡು ಪ್ರಮುಖವಾದ ಬೇಡಿಕೆಗಳು ಭಾಳ ಮುಖ್ಯವಾಗಿ ನಮ್ಮದು. ಒಂದು, 15ನೇ ಹಣಕಾಸು ಆಯೋಗದ ಅನುದಾನ 25-26ನೇ ಸಾಲಿಗೆ ಏನು ಬಿಡುಗಡೆ ಆಗಬೇಕಾಗಿತ್ತು, ಅದನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ತರಿಸ್ಕೊಂಡು ಗ್ರಾಮೀಣ ಜನರಿಗೆ ಹಂಚಬೇಕಾಗಿತ್ತದು. ಅದು ತೆರಿಗೆ ಹಣ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಮತ್ತು ಸ್ಥಳೀಯ ಸರ್ಕಾರಗಳಿಗೆ ತಾನು ಸಂಗ್ರಹಿಸುವ ತೆರಿಗೆಯಲ್ಲಿ ಕೊಡುವ ಪಾಲು, ಆ ಪಾಲು ಈ ವರ್ಷದ್ದು ಬಂದಿಲ್ಲ. ಒಂದು ವರ್ಷ ಮುಗಿತಾ ಬಂತು, ಪಕ್ಕದ ತಮಿಳುನಾಡಿಗೆ ಬಂದಿದೆ, ಕೇರಳಕ್ಕೆ ಬಂದಿದೆ, ಆಂಧ್ರ ಪ್ರದೇಶಕ್ಕೆ ಬಂದಿದೆ. ನಮ್ಮ ಸರ್ಕಾರದ ಬೇಜವಾಬ್ದಾರಿತನದ ಕಾರಣಕ್ಕಾಗಿ ಇಲ್ಲಿವರೆಗೆ 15 ಹಣಕಾಸು ಆಯೋಗದ ಅನುದಾನ ಬಿಡುಗಡೆ ಆಗಿಲ್ಲ. ಇನ್ನು 2 ತಿಂಗಳು ಕಳೆದ್ರೆ ಈ ವರ್ಷ ಮುಗಿದೋಗುತ್ತೆ. ಏಪ್ರಿಲ್ 1ರಿಂದ 16ನೇ ಹಣಕಾಸು ಆಯೋಗದ ಅನುದಾನ ಬಿಡುಗಡೆ ಆಗ್ತದೆ. ಆ ನಿಟ್ಟಿನಲ್ಲಿ ಬಹಳ ಪ್ರಮುಖವಾದ ಬೇಡಿಕೆ. ಎರಡನೇದು, ಕಳೆದ ಜನವರಿಯಿಂದ ಇಲ್ಲಿಯ ತನಕ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಏನು ಕಾಮಗಾರಿಗಳಾಗಿದ್ದಾವೆ ಅದಕ್ಕೆ ಸಾಮಗ್ರಿ ವೆಚ್ಚ ಏನಿದೆ ಅದನ್ನು ಇಲ್ಲಿವರೆಗೂ ಬಿಡುಗಡೆ ಮಾಡಿಲ್ಲ. ಹೀಗಾಗಿ ಏನು ಉದ್ಯೋಗವನ್ನು ಒಂದು ಹಕ್ಕನ್ನಾಗಿ ಪ್ರತಿಪಾದಿಸುವಂಥ ಕಾಯ್ದೆ ಅಡಿಯಲ್ಲಿ ಆಗಿರುವಂಥ ಕಾಮಗಾರಿಗಳಿಗೆ ಏನು ಸಾಮಗ್ರಿಗಳನ್ನು ಸರಬರಾಜು ಮಾಡಿದ್ದಾರೆ ಅವರು ಇವತ್ತು ಗ್ರಾಮ ಪಂಚಾಯಿತಿಗಳ ಕಚೇರಿಗೆ ಅಲಿತಿದ್ದಾರೆ. ಗ್ರಾಮ ಪಂಚಾಯಿತಿಗಳ ಮೇಲೆ ಒತ್ತಡ ಆಗ್ತಿದ್ದಾರೆ. ಅಧ್ಯಕ್ಷರು ಮತ್ತು ಸದಸ್ಯರುಗಳಿಗೆ ಭಾಳ ದೊಡ್ಡ ಟಾರ್ಚರ್ ಆಗ್ತಿದೆ. ಅದು ಯಾಕೆ, 1 ವರ್ಷದಿಂದ ಅನುದಾನದ ಬಿಡುಗಡೆ ಆಗದೇ ಇರೋದ್ರಿಂದ. ಈ ನಿಟ್ಟಿನಲ್ಲಿ ಭಾಳ ಪ್ರಮುಖವಾದ 2 ಬೇಡಿಕೆಗಳು. ಅದಲ್ಲದೆ ನಾವು ಕಳೆದ 2-3 ವರ್ಷದಿಂದ ಒಂದು 28 ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ವಿ. ಅದು ಕೆಲವು ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಿದೆ. ಇನ್ನೂ ಕೆಲವು ಬೇಡಿಕೆಗಳು ನಮ್ಮ ಮ್ಯಾನ್ಯಲ್ ಇರ್ಬೋದು ಅಥವಾ ನಮ್ಮ ಸ್ಥಾಯಿ ಸಮಿತಿಗಳ ನಿಯಮಗಳಿರ್ಬೋದು, ಈ ಥರದ ಕೆಲವು ಸುತ್ತೋಲೆಗಳು ಅಥವಾ ಆದೇಶಗಳು ಇನ್ನೂ ಆಗಿಲ್ಲ. ಅವನ್ನು ಒತ್ತಾಯ ಮಾಡ್ತಿದ್ದೇವೆ. ಇನ್ನೊಂದು ಭಾಳ ಪ್ರಮುಖವಾಗಿ ನಮ್ಮಲ್ಲಿ ಆಗ್ತಾ ಇರೋದ್ರಿಂದ ಗ್ರಂಥಾಲಯಗಳನ್ನು ಪ್ರಾರಂಭ ಮಾಡಿದ್ದಾರೆ. ಗ್ರಂಥಾಲಯಗಳು ಒಳ್ಳೆಯ ಯೋಜನೆಯೇ, ಆದರೆ ಆ ನೌಕರರಿಗೆ ಇವತ್ತು ಸರ್ಕಾರದಿಂದ ಪೂರ್ಣ ಕನಿಷ್ಠ ವೇತನ ಇದೆ, ಅದು ಕೊಡ್ತಾ ಇಲ್ಲ. ಸರ್ಕಾರ 12,000 ಕೊಡೋದು, 19,000 ಚಿಲ್ಲರೆಲೆ, ಮಿಕ್ಕಿದ್ದನ್ನು ಸೆಸ್ ಅಮೌಂಟ್ ತಗೊಳ್ಳಿ ಅನ್ನೋದು, ಅದನ್ನು ಮಿಕ್ಕಿದ್ದನ್ನು ನೀವು ಯಾವುದೋ ವರ್ಗ ಒಂದರಲ್ಲಿ ನಮ್ಮ ಸ್ವಂತ ಆದಾಯದಲ್ಲಿ ಕೊಡಿ ಅನ್ನೋದು. ಇನ್ನೊಂದು ಬಾಕಿ ಇದೆ, ಪೇಪರ್ ಮಾರ್ಕೊಂಡು ತಗೊಳ್ಳಿ ಅಂತೇಳಿ. ಒಬ್ಬ ನೌಕರನಿಗೆ 3-4 ಜನ ಸಂಬಳ ಕೊಡೋದಾ? ಈ ಪರಿಸ್ಥಿತಿ ಇವತ್ತು ತಂದಿಲ್ಸಿದೆ. ಉದ್ಯೋಗ ಖಾತ್ರಿ ಒಳಗ ಅಧಿಕಾರಿಗಳು ಕೂಡ ಸಾಕಷ್ಟು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಆರೋಪಗಳು ಇದೆ. ಹೌದು, ಆ ಥರದ್ದು ಇದೆ. ಅದು ತನಿಖೆ ಮಾಡಲಿ. ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಕ್ರಮ ಕೈಗೊಳ್ಳೋದಕ್ಕೆ ನಮ್ದು ಯಾವುದು ವಿರೋಧ ಇಲ್ಲ. ಎಲ್ಲಿ ಭ್ರಷ್ಟಾಚಾರ ಆಗಿದೆ, ಭ್ರಷ್ಟಾಚಾರ ಆಗಬಾರ್ದು, ಅದ್ರ ವಿರೋಧ ಇದೀವಿ ನಾವು. ಎಲ್ಲಿ ಭ್ರಷ್ಟಾಚಾರ ಆಗಿದೆ ತನಿಖೆ ಮಾಡಲಿ, ಯಾರು ತಪ್ಪಿಸ್ತಿದ್ದಾರೆ ಅವರಿಗೆ ಶಿಕ್ಷೆ ಕೊಡಲಿ ಅನ್ನೋದು ನಮ್ಮ ಒಂದು ಆಗ್ರಹ ಸರ್. ನಾನು ಕಾಡ್ಶೆಟ್ಟಿಹಳ್ಳಿ ಸತೀಶ್ ಅಂತ ಹೇಳಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ಸದಸ್ಯರ ಮಹಾ ಒಕ್ಕೂಟದ ಅಧ್ಯಕ್ಷ ಇದ್ದೀನಿ ಸರ್, ರಾಜ್ಯಾಧ್ಯಕ್ಷ ಇದ್ದೀನಿ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ ಒಂದು ವಿಷಯನ ಪ್ರಸ್ತಾಪ ಮಾಡ್ತೀವಿ. ಇದೊಂದು ಬ್ರೇಕಿಂಗ್ ನ್ಯೂಸ್ ಥರ ನೀವು ತಗೋಬೇಕು. 15ನೇ ಹಣಕಾಸು ಆಯೋಗದ ಅನುದಾನ ಏನು ಕಳೆದ 4 ವರ್ಷ ಬಿಡುಗಡೆ ಆಗಿದೆ, ಇದು ಪ್ರತಿ ಗ್ರಾಮ ಪಂಚಾಯಿತಿಯ ಏರಿಯಾ ಮತ್ತು ಅಲ್ಲಿಯ ಜನಸಂಖ್ಯೆ ಆಧಾರದ ಮೇಲೆ ಬಿಡುಗಡೆ ಆಗುತ್ತೆ. ಅದು ಬಿಡುಗಡೆ ಆಗೋದಕ್ಕಿಂತ ಮುಂಚೆನೇ ನಮಗೆ ಗ್ರಾಮ ಸ್ವರಾಜ್ ಅಂತಕ್ಕಂಥ ಒಂದು ಪೋರ್ಟಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದು ರಾಜ್ಯ ಸರ್ಕಾರಕ್ಕೆ ಬಂದು 15 ದಿನಗಳ ಒಳಗಡೆ ಎಲ್ಲ ಪಂಚಾಯಿತಿಗಳಿಗೆ ಡಿಸ್ಟ್ರಿಬ್ಯೂಟ್ ಆಗಬೇಕು. ಆದರೆ ಕರ್ನಾಟಕ ರಾಜ್ಯದಲ್ಲಿ ಆ ಅನುದಾನ ತುಂಬ ಏರುಪೇರುಗಳಾಗಿದ್ದಾವೆ. ಕೆಲವಕ್ಕೆ ಹೆಚ್ಚು ಅನುದಾನ, ಡಬಲ್, ಒಂದು ಸತಿ ಕೊಟ್ಟಾದ್ಮೇಲೆ ತಿರ್ಗಾ ಅಡಿಷನಲ್ ಕೊಟ್ಟಿರೋವಂಥದ್ದು. ಇನ್ನು ಕೆಲವು ಪಂಚಾಯಿತಿಗಳಿಗೆ ಅವ್ರಿಗೆ ಏನು ಕೊಡಬೇಕಾಗಿತ್ತು ಅದರಲ್ಲಿ ಕಡಿಮೆ ಕೊಟ್ಟಿರೋವಂಥದ್ದು. ಈ ಥರ ರಾಜ್ಯ ಸರ್ಕಾರದ ಪಂಚಾಯತ್ ರಾಜ್ ಇಲಾಖೆಯ ಜವಾಬ್ದಾರಿ. ಇದನ್ನು ನಾವು ಅನೇಕ ಬಾರಿ ಮಾನ್ಯ ಮಂತ್ರಿಗಳಿಗಿರ್ಬೋದು, ಪ್ರಿನ್ಸಿಪಲ್ ಸೆಕ್ರೆಟರಿಗಿರ್ಬೋದು, ಕಮಿಷನರ್ ಅವ್ರಿಗೆ ದಾಖಲೆ ಸಮೇತ ಮಂಡಿಸಿದ್ದೇವೆ. ನಮ್ಮ ಒಕ್ಕೂಟ ಅನೇಕ ಸಭೆಗಳಲ್ಲಿ ಪರಿಶೀಲಿಸ್ತೇವೆ, ನೋಡ್ತಾ ಇದ್ದೇವೆ ಅಂತ ಮಾತನ್ನು ಹೇಳ್ತಾರೆ. ಬಿಟ್ಟರೆ ಇಲ್ಲಿನ ತನಕ ಅದೊಂದು ತನಿಖೆ ಮಾಡಿ ಯಾರ ಮೇಲೂ ಕ್ರಮ ಆಗಲಿಲ್ಲ. ಇದರಿಂದ ಜನರಿಗೆ ಸಿಗಬೇಕಾದ ಅನುದಾನದಲ್ಲಿ ತಾರತಮ್ಯ ಆಗಿದೆ.
ಅಂದ್ರೆ ಯಾವ್ದು ಜಿಲ್ಲಾ ಪಂಚಾಯತ್ ಅದು ಏನು ಸರ್ ಈಗ ಒಂದು ಪಂಚಾಯತಿಗೆ 30 ಲಕ್ಷ ರೂಪಾಯಿ ದುಡ್ಡು ಕೊಡಬೇಕು ಸರ್. ನನ್ನ ಪಂಚಾಯತಿಯ ಜನಸಂಖ್ಯೆ ಮತ್ತು ಏರಿಯಾ ವೈಸ್ ನನಗೆ 30 ಲಕ್ಷ ಕೊಡಬೇಕು. ಆದರೆ ನಾನು ಹೋಗಿ ರಾಜ್ಯ ಸರ್ಕಾರದ ಯಾರನ್ನೋ ನಮಗೆ ಗೊತ್ತಿಲ್ಲ, ತನಿಖೆ ಆಗಬೇಕು, ಯಾರನ್ನೇ ಭೇಟಿ ಮಾಡಿದ್ರೆ ನನಗೆ 60 ಲಕ್ಷ ಸಿಗುತ್ತೆ. ನನಗೆ 60 ಲಕ್ಷ ಕೊಡಬೇಕಾದ್ರೆ ಇನ್ಯಾವುದೋ ನನ್ನ ಪಕ್ಕದ ಪಂಚಾಯತ್ಗೆ 25 ಲಕ್ಷ ಬರೋನಿಗೆ 20 ಲಕ್ಷ ಕೊಡ್ತಾರೆ. 5 ಲಕ್ಷ ಅನ್ಯಾಯ ಆಗುತ್ತೆ ಅವನಿಗೆ. ಈಗ ತನಗೆ ಬೇಕಾದ ಹಾಗೆ ಹಣವನ್ನು ಹಂಚಿದ್ದಾರೆ. ಅದಕ್ಕೆ ದಾಖಲೆಗಳಿದ್ದಾವೆ. ಅದು ಆನ್ಲೈನಲ್ಲಿ ಟ್ರಾನ್ಸ್ಫರ್ ಆಗುತ್ತೆ, ಕಾಣುತ್ತೆ. ಅದು ಅಧಿಕಾರಿಗಳಿಗೂ ಗೊತ್ತು ತಪ್ಪಾಗಿದೆ ಅಂತ. ಬಟ್ ಇಲ್ಲಿನ ತನಕ ಏನು ಕ್ರಮ ಕೈಗೊಂಡಿಲ್ಲ ಸರ್. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.